ಇಲ್ಲಿ ನಮ್ಮ ಕಡೆ ಭಾಗದಾಗೆಲ್ಲ ಫ್ಯಾಕ್ಟ್ರಿ ಧೂಳು ಸಿಕ್ಕಾಪಟ್ಟೆ ಇದೆ ಸರ್. ಕೈಗಳು ನೋಡ್ತಾ ಇದೆಯಲ್ಲ ಯಾವ ಥರ ಇದೆ. ಇಲ್ಲಿ ಕೂಲಿ ಇಲ್ಲ ಗಿಡದ ಮೇಲೆ ನೋಡಿ ಯಾವ ಥರ ಬಿದ್ದಿದೆ. ಈ ಥರ ಸಿಕ್ಕಾಪಟ್ಟೆ ಧೂಳಿದೆ. ಇಲ್ಲಿ ನಾವು ಜೀವನ ಮಾಡೋಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಇಲ್ಲಿ ಸರಿಯಾಗಿ ಲೇಬರ್ ಬರ್ತಾಯಿಲ್ಲ ಕೆಲಸ ಮಾಡೋಕ್ಕೆ. ಅವರು ನಾವು ಕೊಡೋದು ದಿನನಿತ್ಯ 300 ರೂಪಾಯಿ ಪೇಮೆಂಟ್ ಇರೋದ್ರಿಂದ ನಾವು 500 ರೂಪಾಯಿ ಕೊಟ್ಟು ತೋರಿಸ್ಕೊಬೇಕಾಗತ್ತಾ, ನಾವು ಬರಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಈ ಥರ ಆದ್ರೆ ಭಾಳ ಸಮಸ್ಯೆ ಆಯಿತು. ಇದೇ ಫ್ಯಾಕ್ಟ್ರಿ ಸಂಬಂಧ ನಮ್ಮ ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜವರು ಹೋರಾಟ ಮಾಡಿದರು. ಆದ್ರೆ ಅವರು ಹೋರಾಟ ಮಾಡೋದಕ್ಕೆ ಯಾರೂ ಸ್ಪಂದಿಸಲಿಲ್ಲ. ಇದ್ರ ಬಗ್ಗೆ ಎಲ್ಲ ಸರ್ಕಾರ ಕ್ರಮ ಕೈ ತೊಗೊಳ್ಬೇಕು. ಈ ಥರ ಆದರೆ ನಾವು ಜೀವನ ಮಾಡೋದು ತುಂಬ ಕಷ್ಟ ಇದೆ. ಈಗ ಬಾಳಿಗೆ ಹಳಚಿಲ್ಲ ಆಗ್ತದ್ರಲ್ಲಿ, ಅದಕ್ಕೋಸ್ಕರ ಆಗ್ತಾಯಿದೆ. ಈ ಡೆಸ್ಟಿನ್ ಸಲ ಆಗ್ತಾಯಿದೆ. ಎಲ್ಲ ಗುಣಿ ಎಲ್ಲ ಚುಕ್ಕಿ ಬಿದ್ದು ರೇಟ್ ಭಾಳ ತೊಂದರೆ ಆಗ್ತಾಯಿದೆ. ಅಲ್ಲಿ ಮೇಲೆ ಎಷ್ಟು 45 ರೂಪಾಯಿ ಕೆಜಿ ತೊಗೊಂಡ್ರೆ ಇಲ್ಲಿ ನಮ್ಮ ಸೈಡ್ ಬಂದು 25 ಹಿಂಗೆ 30 ರೂಪಾಯಿ ಕೇಳ್ತಾರೆ. ಅರ್ಧ ಕಡಿಮೆ ಕೇಳ್ತಾರೆ ಡೆಸ್ಟ್ ಇರೋದ್ರಿಂದ. ಎಲ್ಲ ಇದು ಕೆಡ್ತಾ ಇದೆ. ಗುಣಿ ಹಣ್ಣುಗಳಿಗೆಲ್ಲ ತೊಂದರೆ ಆಗ್ತಾಯಿದೆ, ಪಿಗಿಗೆ ತೊಂದರೆ ಆಗ್ತಾಯಿದೆ, ಜನರಿಗೂ ತೊಂದರೆ ಆಗ್ತಾಯಿದೆ. ಇದ್ರ ಬಗ್ಗೆ ಎಷ್ಟು ಎಕರೆ ಬೆಳೆದಿದ್ರಿ? ಇದು 2 ಎಕರೆ ಇದೆ ಸರ್. ಅಷ್ಟು ಇದೇ ಥರ ಆಗಿದೆ. ಅಷ್ಟು ಇದೇ ಥರ. ಈ ಸರಿ ಪಪ್ಪಾಯ ಇದೆ, ಅದನ್ನು ಕಟಾವು ಮಾಡೋಕೆ ಬರ್ತಾಯಿದ್ದಾರೆ. ಅದಕ್ಕೆ ಇದು ಇರೋದ್ರಿಂದ ಶೈನಿಂಗ್ ಇಲ್ಲ ಅಂತಂದು ಅದನ್ನ ರೇಟ್ ಕಡಿಮೆ ತೊಗೊತಾ ಇದ್ದಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಮೈಲಾರಪ್ಪ ಅಂತೀವಿ. ನೋಡ್ರಿ, ನಮ್ಮಲ್ಲಿ ಈ ಫ್ಯಾಕ್ಟ್ರಿ ಧೂಳು ಬರೋ ಸಂಬಂಧ ಲೇಬರ್ಗಳು ಕೆಲಸ ಮಾಡಕ್ಕೆ ಬರೋಕೆ ಹಿಂದೆ ಮುಂದೆ ಹಿಂಜರಿತಾರೆ ರೀ. ಈಗ ಅದ್ರ ಕೆಲ್ಸಕ್ಕೆ ಬಂದಪ್ಪ ಎಲ್ಲ ಡಸ್ಟ್ ಇದಾಗಿ ನಮ್ಮ ಕೆಮ್ಮು ನೆಗಡಿ ಇದಾಕೈತಿ ಅಂತಂದು ಲೇಬರ್ ಕೆಲಸ ಕೂಡ ಬರೋಲ್ಲ. ಈ ಗೊನೆಗೆ ಇಲ್ಲಿ ಹಾಕಿ ನೋಡ್ರಿ, ಈ ಥರ ಗೊನೆಗೆ ಕವರ್ ಹಾಕಕ್ಕೆ ಆಗೈತೆ ನಮ್ಮ ಪರಿಸ್ಥಿತಿ. ನಾವು ಬೆಳೆದು ಎಲ್ಲ ಮಾಡಿ ಫ್ಯಾಕ್ಟ್ರಿ ಧೂಳು ಸಂಬಂಧ ಈ ಕವರ್ ಹಾಕ್ಯಬೇಕು. ಲೇಬರ್ ಕೆಲ್ಸಕ್ಕೆ ಬರೋಲ್ಲ. ಅಲ್ಲಿದ್ದ ನಮಗೆ ನಷ್ಟ ಆಗ್ತಾಯಿದೆ. ಈ ಥರ ಇದಾದಕ್ಕೆ ಗವಿಶ್ರೀಗಳು ಅಭಿನವ ಗವಿಸಿದ್ದೇಶ್ವರ ಅಜ್ಜರು ಫ್ಯಾಕ್ಟ್ರಿ ಬಂದ್ ಮಾಡ್ಬೇಕಂತ ಎಷ್ಟೋ ಸ್ಟ್ರೈಕ್ ಮಾಡಿದ್ರು. ಯಾರು ಇದನ್ನು ಗಮನಕ್ಕೆ ತಗೊಂತ ಇಲ್ಲ. ಈಗ ಇದಕ್ಕೆ ಏನಾರ ಮಾಡಿ ನೀವು ಗಮನಕ್ಕೆ ತಗೊಂಡು ಇದನ್ನು ಫ್ಯಾಕ್ಟ್ರಿ ಬಂದ್ ಮಾಡಿಸಿ ನಮಗೆ ರೈತರಿಗೆ ಬೆಳೆಯೋಕೆ ಅನುಕೂಲ ಮಾಡಿ ಕೊಡ್ಬೇಕು. ನಾವು ಇದೇ ಥರನೇ ಇದು ಮಾಡ್ಕೊಂಡಪ್ಪ ಅಂದ್ರೆ ನಾವು ಯಾವ ಥರ ಬೆಳಿಬೇಕು, ಯಾವ ಥರ ಎಲ್ಲ. ಕೈ ನೋಡ್ರಿ, ನಮ್ಮ ಕೈ ಒಂದು ಸ್ವಲ್ಪ ಏನಾರು ಕೆಲಸ ಮಾಡೋಕೋರು ಕೈ ಪೂರ ಈ ಥರ ಇದಾಗಿ ಒಟ್ಟ ಹೊಲ್ದಲ್ಲಿ ಕೆಲಸ ಮಾಡೋಂಗಿಲ್ಲ. ಅಷ್ಟು ಸಮಸ್ಯೆ ಆಗುತ್ತೆ. ಈ ಬಾಳಿಗಾರಾತು, ಟೊಮ್ಯಾಟೋರ ಇರಲಿ, ಪಪ್ಪಾಯರ ಇರಲಿ, ಯಾವ್ದಕ್ಕಾದ್ರೂ ಈ ಥರ. ಈಗ ನೋಡಿ, ಮಾಲ್ ಒಯ್ಯಕ್ಕೆ ಬರೋಕೆ ಹಿಂದೆ ಮುಂದೆ ನೋಡ್ತಾರೆ. ಪಪ್ಪಾಯಿ ಐತ್ರಿ ಈ ಕಡೆ ನಮ್ಮದು. ಪಪ್ಪಾಯಿ ಡಸ್ಟ್ ಕುಂತಿರೋದಕ್ಕೆ ಶೇನಿಂಗ್ ಕೆಟ್ಟೈತಲ್ಲ, ಶೇನಿಂಗ್ ಹೋಗಿರೋದಕ್ಕೆ ಶೇನಿಂಗ್ ಇಲ್ರಿ, ಮಾಲ್ ಹೋಗಿಲ್ರಿ ಅಂತಂದು ಈಗ 12-15 ರೂಪಾಯಿ ರೇಟ್ ಇರೋದಕ್ಕೆ ನಮ್ಮದು 7 ರೂಪಾಯಿ 6 ರೂಪಾಯಿಗೆ ತಗೊಳಕಂತಾರೆ. ಅದು ಡಸ್ಟ್ ಬಿದ್ದಿರೋದಕ್ಕೆ ಇವತ್ತು ಕಟಿಂಗ್ ಮಾಡಕ್ಕೆ ಬರೋಕಂತಾರೆ ರೀ. ಆದ್ರೆ ರೇಟ್ ಕಡಿಮೆ ಇದಾಗೈತೆ ರೀ ಫ್ಯಾಕ್ಟ್ರಿ ಧೂಳು ಸಂಬಂಧ. ಇದನ್ನು ಗಮನಕ್ಕೆ ತಗೊಂಡು ನೀವು ಫ್ಯಾಕ್ಟ್ರಿ ಯಾಕೆ ಬಂದ್ ಮಾಡಿಸ್ಬಾರ್ದು ಅಂತ ನಾವು ಇದನ್ನ ಕೇಳ್ಕೊಳ್ತೀವಿ. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ವಿಶ್ವನಾಥ್ ಅಂತೇಳಿ.